ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೆದರ್ಲೆಂಡ್ಸ್ ವಿರುದ್ಧ ಬೃಹತ್ ಜಯ ಸಾಧಿಸಿದ ಭಾರತ ಇನ್ನು ಸತತ 2ನೇ ಬಾರಿಗೆ ಜಯ ಸಾಧಿಸಿ ಅಗ್ರಸ್ಥಾನಕ್ಕೇರಿದ ಕೌರ್ ಪಡೆ. ಇನ್ನು ಸ್ಮೃತಿ ಮಂದಾನ, ಶಫಾಲಿ ವರ್ಮಾ ಬೆಂಕಿ ಬ್ಯಾಟಿಂಗ್. ಹೇಗಿತ್ತು ನಮ್ಮ ಟೀಮ್ ಇಂಡಿಯಾದ ಅಪಾರ ಮತ್ತು ಹೇಗಿತ್ತು ನಮ್ಮ ಸಂಭ್ರಮಾಚರಣೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಲೀಡ್ಸ್ ನಲ್ಲಿ ನಡೆಯುತ್ತಿರುವ ಐಸಿಸಿ ಮಹಿಳಾ T20 ವಿಶ್ವಕಪ್ 2026ರಲ್ಲಿ ನಮ್ಮ ಭಾರತ ಮಹಿಳಾ ತಂಡ ನೆದರ್ಲ್ಯಾಂಡ್ಸ್ ತಂಡವನ್ನು ಮಣಿಸುವ ಮೂಲಕ ಸತತ 2ನೇ ಜಯ ಆದರೆ ಸಾಧಿಸಿದೆ. ಹೌದು ಸ್ನೇಹಿತರೆ, ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 209 ರನ್ ಆದರೆ ಕಲೆ ಹಾಕಿತ್ತು. ಇನ್ನು ಆನಂತರ 210 ರನ್ಗಳ ಗುರಿಯನ್ನು ಬೆನ್ನತ್ತಿದ ನೆದರ್ಲ್ಯಾಂಡ್ಸ್ ತಂಡ 17.3 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 114 ರನ್ಗಳಿಗೆ ಸರ್ವಪತನ ಆದರೆ ಗೊಂಡಿತ್ತು. ಹೌದು ಸ್ನೇಹಿತರೆ, ಭಾರತ ತಂಡ ತನ್ನ ವಿಶ್ವ ಇತಿಹಾಸದಲ್ಲಿ ಗರಿಷ್ಠ ರನ್ಗಳ ಅಂತರದಿಂದ ಗೆಲುವು ಕೂಡ ಸಾಧಿಸಿತು. ಇನ್ನು ಈ ಗೆಲುವು ಭಾರತ ತಂಡಕ್ಕೆ ಗುಂಪು ಹಂತದಲ್ಲಿ ಅಗ್ರಸ್ಥಾನಕ್ಕೆ ಆದರೆ ತಂದು ಕೊಟ್ಟಿದೆ. ಇನ್ನು ನೆದರ್ಲ್ಯಾಂಡ್ಸ್ ನ ನಾಯಕಿ ಬಾಬಾ ಡಿ ಲೀಡ್ ಟಾಸ್ ಗೆದ್ದು ಭಾರತವನ್ನು ಮೊದಲು ಬ್ಯಾಟಿಂಗ್ಗೆ ಆಹ್ವಾನಿಸಿದರು. ಇನ್ನು ಶಫಾಲಿ ವರ್ಮಾ ಮತ್ತು ಸ್ಮೃತಿ ಮಂದಾನ ಜೋಡಿ ಮೊದಲನೇ ವಿಕೆಟ್ ಜೊತೆ ಆಟದಲ್ಲಿ ಬರೋಬ್ಬರಿ 70 ಬಾಲ್ಗಳಲ್ಲಿ 115 ರನ್ಗಳ ಜೊತೆ ಆಟ ನೀಡಿ ಭರ್ಜರಿ ಆರಂಭ ನೀಡಿದರು. ಹೌದು ಸ್ನೇಹಿತರೆ, ಶಫಾಲಿ ವರ್ಮಾ 38 ಬಾಲ್ಗಳಲ್ಲಿ 10 ಫೋರ್ಗಳ ಸಹಿತ 55 ರನ್ ಗಳಿಸಿ ಔಟ್ ಆದರು. ಆನಂತರ ಬಂದಂತ ಜಮೀಮಾ ರಾಡ್ರಿಗರ್ಸ್ ಜೊತೆಗೆ ಜವಾಬ್ದಾರಿ ವಹಿಸಿಕೊಂಡರು ಅಂತಾನೆ ಹೇಳ್ಬೋದು. ಸ್ಮೃತಿ ಮಂದಾನ ಜೊತೆಗೆ ಇವರಿಬ್ಬರು 26 ಬಾಲ್ಗಳಲ್ಲಿ 2ನೇ ವಿಕೆಟ್ಗೆ 47 ರನ್ ಸೇರಿಸಿದರು. ಇನ್ನು 16ನೇ ಓವರ್ನ ಕೊನೆಯ ಎಸೆತದಲ್ಲಿ ಸ್ಮೃತಿ ಮಂದಾನ ಔಟ್ ಆದರಂತಾನೆ ಹೇಳ್ಬೋದು. ಇನ್ನು ಕಳೆದ ಪಂದ್ಯದಲ್ಲೂ ಅರ್ಧಶತಕ ಸಿಡಿಸಿದ್ದ ಮಂದಾನ ಇಂದು ಕೂಡ 47 ಬಾಲ್ಗಳಲ್ಲಿ 1 ಸಿಕ್ಸರ್ ಮತ್ತು 11 ಫೋರ್ಗಳೊಂದಿಗೆ 74 ರನ್ ಗಳಿಸಿ ಔಟ್ ಆದರು. ಇನ್ನು ಫಿನಿಶಿಂಗ್ ಟಚ್ ಕೊಟ್ಟ ರಿಚಾ ಘೋಷ್ ಅಂಡ್ ದೀಪ್ತಿ ಶರ್ಮಾ. ಹೌದು ಸ್ನೇಹಿತರ, ಜಮೀಮಾ ರಾಡ್ರಿಗರ್ಸ್ ಅವರು 13 ಬಾಲ್ಗಳಲ್ಲಿ 2 ಫೋರ್ಗಳ ಸಹಾಯದಿಂದ 19 ರನ್ ಗಳಿಸಿ ಔಟ್ ಆದರು. ಆನಂತರ ಬಂದಂತ ಯಾಸ್ಟಿಕಾ ಭಾಟಿಯಾರಿಂದ ಕೇವಲ 3 ರನ್ ಗಳಿಸಲು ಮಾತ್ರ ಸಾಧ್ಯವಾಯಿತು. ಇನ್ನು ಭಾರತ ತಂಡ 168 ರನ್ ಗಳಷ್ಟು ಆಗುವಷ್ಟರಲ್ಲಿ 4 ವಿಕೆಟ್ ಆದರೆ ಕಳೆದುಕೊಂಡಿತು. ಇನ್ನು ಕೊನೆಯಲ್ಲಿ ಬಂದಂತ ರಿಚಾ ಘೋಷ್ ಮತ್ತು ನಾಯಕಿ ಹರ್ಮನ್ ಪ್ರೀತ್ ಕೌರ್ ಅವರು 5ನೇ ವಿಕೆಟ್ಗೆ 15 ಬಾಲ್ಗಳಲ್ಲಿ 31 ರನ್ ಗಳಿಸಿ ಬೃಹತ್ ಮೊತ್ತಕ್ಕೆ ಕಾರಣರಾದರಂತಾನೆ ಹೇಳ್ಬೋದು. ಇನ್ನು ದೀಪ್ತಿ ಶರ್ಮಾ ಇನ್ನಿಂಗ್ಸ್ ನ ಕೊನೆಯ 2 ಎಸೆತಗಳಲ್ಲಿ ತಲಾ 1 ಸಿಕ್ಸರ್ ಮತ್ತು ಬೌಂಡರಿ ಬಾರಿಸಿದರು. ಮತ್ತು ಇನ್ನು ಒಟ್ನಲ್ಲಿ ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 210 ರನ್ ಆದ್ರೆ ಕಲೆ ಹಾಕುತ್ತೆ ಅಂತಾನೆ ಹೇಳ್ಬೋದು. ಆನಂತರ 210 ರನ್ಗಳ ಬೃಹತ್ ಗುರಿ ಬೆನ್ನತ್ತಿದ ನೆದರ್ಲ್ಯಾಂಡ್ಸ್ ತಂಡ ಮೊದಲನೇ ವಿಕೆಟ್ ಜೊತೆ ಆಟದಲ್ಲಿ 34 ರನ್ ಏನೋ ಸೇರಿಸಿದರು. ಇದರ ಸಿಸರ್ಸ್ 16 ಬಾಲ್ಗಳಲ್ಲಿ 21 ರನ್ ಗಳಿಸಿದರ ಅಂತಾನೆ ಹೇಳ್ಬೋದು. ಆದ್ರೆ ನಂದಿನಿ ಶರ್ಮಾ ಅವರು ಸಿರಾಜ್ ಅವರ ವಿಕೆಟ್ ಪಡೆದು ಭಾರತಕ್ಕೆ ಮೊದಲನೇ ಬ್ರೇಕ್ ಆದ್ರೆ ತಂದುಕೊಟ್ಟರು. ಇನ್ನು ಮೊದಲನೇ ವಿಕೆಟ್ ಪತನದ ನಂತರ ನೆದರ್ಲ್ಯಾಂಡ್ಸ್ ಗೆ ಚೇತರಿಸಿಕೊಳ್ಳಲೇ ಆಗ್ಲಿಲ್ಲ ಮತ್ತು ಭಾರತೀಯ ಬೌಲರ್ಸ್ ಗಳು ಅವಕಾಶನೇ ನೀಡಲಿಲ್ಲ. ಒಟ್ನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಕಮಾಲ್ ಆದ್ರೆ ಮಾಡಿದೆ ಈ ಬಾರಿಯ ವಿಶ್ವಕಪ್ ನಲ್ಲಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋ ಒಂದು ಲೈಕ್ ಕೊಡ್ತಾನೆ ಕೂಡ ಮರಿಬೇಡಿ.